ಅದೇ ಪ್ರಕಾರವಾಗಿ ಶ್ರೀ ಸಿದ್ದಪ್ಪ ರಂಗಪ್ಪ ವಾಯಿ ಮತ್ತು ಕಮಲಾಪುರ ವಿಶ್ವಕರ್ಮನ ಕಾರ್ಯಕ್ರಮ ಇದು ಐತಿಹಾಸಿಕ ಬೆನ್ನೂರ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಹಿಂದೂ ಆಗಿಲ್ಲ ಒಂದು ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಿಶ್ವಕರ್ಮ ಅಂದ್ರೆ ಜಗದ್ಗುರು ಜೋರಾದ ಚಪ್ಪಾಳೆ ಧನ್ಯವಾದಗಳನ್ನು ಅರ್ಪಿಸುವ. ಈಗ ಇಷ್ಟಪಡ್ತೀನಿ. ಬೇಕಾದಷ್ಟು ಮಂದಿ ಇತಿಹಾಸವನ್ನ ದಾಖಲೆ ಮಾಡಿ ಹೋಗಿದ್ದಾರೆ. ಯುದ್ಧಗಳ ಮೂಲಕ, ಜಗಳಗಳ ಮೂಲಕ, ಕಾಳತನದ ಮೂಲಕ, ರಾಜಕೀಯ ಮೂಲಕ ಬೇರೆ ಬೇರೆ ರೀತಿಯ ಐತಿಹಾಸಿಕ ಕ್ಷಣಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಆದರೆ ಬೆನ್ನೂರು ವಿಶ್ವಕರ್ಮ ಸಮಾಜದವರು ಒಂದು ಸಾಮಾಜಿಕ ಸಂಘಟನೆಯಾಗಿ, ಸಾಂಸ್ಕೃತಿಕ ಸಂಘಟನೆಯಾಗಿ, ಕಳ್ಳು ಬಳ್ಳಿಯ ಸಂಘಟನೆಯಾಗಿ ಒಟ್ಟು ಸಮಾಜದ ಒಕ್ಕಟ್ಟನ್ನ ತಂದುಕೊಂಡಂತ ಈ ದಿನ ನಮ್ಮೆಲ್ಲರ ಸಡಗರದ, ಸಂಭ್ರಮಣದ, ಸಂತೋಷದ ದಿನ. ಇಂಥ ದಿನದಂದು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಸೇರುವ ಮೂಲಕ ವಿಶ್ವಕರ್ಮರು ಒಂದಾಗುವುದಿಲ್ಲ ಅನ್ನುವಂತ ಹಸಿ ಸುಳ್ಳನ್ನ ನಾವು ಸುಳ್ಳಂತ ಈ ಒಂದು ಬಹಳ ಗ್ರಾಮದಲ್ಲಿ, ಒಂದು ಸಣ್ಣ ಊರಲ್ಲಿ ನಾವು ಅದನ್ನ ಸತ್ಯ ಮಾಡಿ ಸುಳ್ಳು ಮಾಡಿದ್ದೇವೆ ಅನ್ನೋದನ್ನ ನಾವು ಕೈ ಎತ್ತಿ ಹೇಳ್ಬೇಕಾಗುವಂಥದ್ದು. ಬಹಳ ಮಂದಿ ಹೇಳ್ತಾರೆ ಪಂಚಾರು ಒಕ್ಕಟ್ಟಾಗಂಗಿಲ್ಲ. ಮೌನೇಶ ಶಾಪ ಕೊಟ್ಟಾನ. ಮೌನೇಶ ಶಾಪ ಕೊಟ್ಟಾನಂದ್ರ ಅವನ ಜಾತ್ರೆ ಯಾಕೆ ಮಾಡ್ತೀರಿ? ಅವನ ತೇರು ಯಾಕೆ ಎಳಿತೀರಿ? ಅವನಿಗೆ ಮಾದಲಿ ಯಾಕೆ ಮಾಡ್ತೀರಿ? ಅವನಿಗೆ ನೈವೇದ್ಯ ಯಾಕೆ ಹಿಡಿತೀರಿ? ಯಾಕೆ ಆರಾಧನೆ ಮಾಡ್ತೀರಿ? ಯಾಕೆ ಪೂಜೆ ಮಾಡ್ತೀರಿ? ನಮ್ಮ ದೇವ್ರು ನಮ್ಗೆ ಶಾಪ ಕೊಡೋದಾತಪ್ಪ ಅಂದ್ರ ಆ ದೇವ್ರಿಗೆ ನಮ್ಗೆ ಬೇಡ. ಏನ್ ಶಾಪ ಕೊಟ್ಟ? ಮನ್ಯಾಗ ಮಕ್ಕಳು ಇರ್ತಾರ, ಒಂದು ಸಲ ಹೇಳ್ತೀರಿ,
2 ಸಲ ಹೇಳ್ತೀರಿ, 3 ಸಲ ಹೇಳ್ತೀರಿ, 4 ಸಲ ಹೇಳ್ತೀರಿ, 5ನೇ ಸಲ ಹೇಳಿದ ಮೇಲೆ ನಿಮ್ಮ ಬಾಯಾಗ ಬರೋ ಮಾತೇನು, ಹಾಳಾಗೋ ಸುಳ್ಳು ಮಗನ ಅಂತೇಳಿ ಅಂತೀರಿಲ್ಲ. ಮೌನಪ್ಪನ ಅದನ್ನ ಮಾಡಿದ್ ಬರ್ರಿ ಅಂತ ಒಬ್ರು ಬರ್ಲಿಲ್ಲ, ನೀವು ನಾಶ ಹಾಕಿರ ಅಂದ್ಬಿಟ್ಟು ಅಷ್ಟೇ. ಮೌನಪ್ಪ ನಮಗೆ ಶಾಪ ಕೊಡಲಿಲ್ಲ, ನಮ್ಮ ಸಿಟ್ಟಿಗೆ, ನಮ್ಮ ಅಹಂಕಾರಕ್ಕೆ, ನಮ್ಮ ದಿಮಾಕಗಳಿಗೆ ಶಾಪ ಕೊಟ್ಟು ವಿನಃ ನಮ್ಮ ಬದುಕಿಗಲ್ಲ. ಹಾಗಾಗಿ ಮೌನೇಶ ಒಂದು ಮಾತು ಹೇಳ್ತಾರೆ, ಬಡಿಗ ಕಂಬಾರರು ಸೃಷ್ಟಿಗಧಿಕರ್ತರು, ಬಡಿದು ಬತ್ತೀಸ ಆಯುಧವ ಮಾಡಿ ಸರ್ವರಿಗೆ ಕೊಡುವರು ಬಸವಣ್ಣ. ಬಡಿಗ ಕಮ್ಮಾರರು ಸೃಷ್ಟಿಗಧಿಕರ್ತರು, ಈ ಜಗತ್ತಿನ ಸೃಷ್ಟಿಕರ್ತರು ಬಡಿಗ ಕಮ್ಮಾರರು. ಬಡಿದು ಬತ್ತೀಸ ಆಯುಧವ ಮಾಡಿ, ಬತ್ತೀಸ ಆಯುಧ 32 ಆಯುಧಗಳು. ಶಿವಶರಣರು ಕಾಯಕ ಮಾಡ್ರಿ ಅಂತ ಹೇಳಿದರು. ನಮ್ಮ ಮೌನಪ್ಪ ಕಾಯಕ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಕ್ಕಾಗತ್ತೇನು, ಕೈಲಿ ಮಾಡಕ್ಕಾಗತ್ತೇನು? ಉಪಕರಣಗಳು ಬೇಕು, ಆಯುಧಗಳು ಬೇಕು. 32 ಆಯುಧಗಳನ್ನ ಮಾಡಿ ನೀವು ದಗದ ಮಾಡ್ರಪ್ಪ, ನೀವು ಕೆಲಸ ಮಾಡ್ರಪ್ಪ, ನೀವು ದುಡಿದುಂಡ್ರಪ್ಪ, ಹೀಗೆ ಇಡೀ ಸಮಾಜವನ್ನು ದುಡಿದು ಉಣ್ಣುವ ಸಮಾಜವನ್ನಾಗಿ ಮಾಡಿದವರು ವಿಶ್ವಕರ್ಮ. ಇಡೀ ಜಗತ್ತನ್ನ ತಮ್ಮ ದಿವ್ಯ ದೃಷ್ಟಿ ಮೂಲಕ, ತಮ್ಮ ದರ್ಶನ ಪ್ರಜ್ಞೆ ಮೂಲಕ ಸೌಂದರ್ಯಗೊಳಿಸಿದವರು ವಿಶ್ವಕರ್ಮ. ಯಾಕೆ ನಮಗೆ ವಿಶ್ವಕರ್ಮರಂತಾರ? ಯಾಕೆ ಅನ್ಬೇಕು? ಯಾಕೆ ಪಂಚಾಡ್ ಅನ್ಬೇಕು? ಮಾತಾಡೋದು ಬಹಳ ಐತೆ, ಆದ್ರೆ ಟೈಮ್ ಇಲ್ಲ. ಮೊದಲ ಬಾರಿ ಊರಲ್ಲಿ, ನಾನು ಹುಟ್ಟಿದ ಊರಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೀವಿ. ಬಹಳ ಜನ ಹಿರಿಯರನ್ನ, ಗುರುಗಳನ್ನ ಕರೆಸಿದ್ದೀವಿ. ಅವ್ರ ಮಾತು ಕೇಳೋಣ. ಸಾಕ್ಷಿಯಾಗಿ ನಮ್ಮ ನಂದ್ಯಪ್ಪನ ಮಗ ಇಲ್ಲಿ ಕೂತಿದ್ದಾನೆ, ರಾಂಪುರ್ ಇದ್ದೇಳು, ನಮ್ಮ ಊರಿನ ಹುಡುಗ, ಮುದೋಳದಲ್ಲಿ ಲೆಕ್ಚರ್ ಆಗಿದ್ದಾನೆ. ನಮ್ಮ ಕಾಳಣ್ಣವ್ರ ತೆಗ್ಗಿ ಹುಡುಗ, ನನ್ನ ಕೈಯಲ್ಲಿ PhD ಮಾಡಿದ್ದಾರೆ. ಕಾರಣ ಅಂದ್ರ ವಿಶ್ವಕರ್ಮರು ಜಾತಿವಾದಿಗಳಲ್ಲ, ಅವ್ರಿಗೆ ಎಲ್ಲಾರು ಬೇಕು. ನಮ್ಮ ಅಪ್ಪ ಹೇಳ್ತಿದ್ದ, ಯಾವ ಕಟ್ಟಿಗೆ ಸುಡ್ತೀರಿ ಅಂತ. ನಮ್ಮ ಬಾಚಿ ಬಾಯಿ ಯಾವ್ದು ಬರುತ್ತೋ ಅದನ್ನೆಲ್ಲ ಸುಡ್ತೀವಿ ನಾವು. ಹಂಗ ಜಗತ್ತನ್ನ ಚಲನೆ ಮಾಡಿ, ಸೃಷ್ಟಿ ಮಾಡಿ, ಚಲನೆ ಮಾಡಿ, ಅದಕ್ಕೆ ಜೀವಂತಿಕೆಯನ್ನು ಕೊಟ್ಟಂತ ವಿಶ್ವಕರ್ಮರ ಸಮಾವೇಶವನ್ನ ನಾವು ಇಲ್ಲಿ ನಡೆದಿದ್ದೇವೆ. ನಮ್ಮ ಎಲ್ಲ ಕಾರ್ಯದ ಹಿಂದಿನ ಸಂಘಟನಾ ಶಕ್ತಿ ಮಾರ್ಗದರ್ಶಿಸತಕ್ಕಂಥ ಪರಮ ಅವುಗಳಿಗೆ ಬೆನ್ನೆಲುಬಾಗಿ ನಿಂತಂತವ್ರು. ಸರ ಇಂಥದ್ದು ಮಾಡ್ತೀರಿ ಅಂದ್ರ ಯಾಕೆ ಮಾಡ್ತಿರಲಿಲ್ಲ ಅವರು? ಸರ ಅದು ಏನ್ ಬರ್ತದ ಬರ್ಲಿ ಹೋಗ್ರಿ ಅಂತ ಹೇಳಿ ನಮ್ಮ ಇವತ್ತು ನಾನೇನಾದ್ರೂ ಇಂಥ ವೇದಿಕೆ ಮಾತಾಡ್ಲಿಕ್ಕೆ ತಯಾರಾಗಿದೆ ಅಂತಂದ್ರೆ ಪ್ರೊಫೆಸರ್ PV ಬಡಿಗೆ ಮತ್ತು ಅವರ ಅತ್ತಾಗಿದೆ. ಅವರನ್ನ ನಮ್ಮ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಬಂದಿರತಕ್ಕಂಥ ಶ್ರೀ KR ಬಡಿಗೆ, ನಿವೃತ್ತ ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಮಾಜಿ ಅಧ್ಯಕ್ಷರು, ಉತ್ತರ ಕರ್ನಾಟಕ ಬಿಡುಗಡೆ ಮಾಡಲಿದ್ದಾರೆ. ಸಾಂಸ್ಕೃತಿಕ ಮನಸ್ಸಿನವರು, ಬಹಳ ದೊಡ್ಡ ಶ್ರೀಮಂತರದಾರ, ಎಲ್ಲಿ ತಿಳಿಸುವ. ಮತ್ತು ಇಲ್ಲಿ ಅವರು ಬೆಂಗಳೂರಿನಲ್ಲಿ ಇದ್ದುಕೊಂಡು IAS ಮತ್ತು KS ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಮೌನೇಶ್ವರ ವೇಷ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪರಮ ಪೂಜ್ಯರು, ಬಾಗಲಕೋಟೆ ತಾಲೂಕು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆ, ಇದೊಂದು ಸುಧವಾಕಾಶ. ಕಣ್ಣಿಗೆ ಕಾಣದೇ ಇರುವವರನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತೇವೆ. ಮಕ್ಕಳಿಗೆ ಶೇಷಪ್ಪ ವೀರಭದ್ರಪ್ಪ ಬಡಿಗೆ ಅವರು ನನ್ನ ತಂದೆಯ ಒಂದು ಋಣ ಸಂದಾಯ ಮಾಡ್ಲಿಕ್ಕಾಗಲ್ಲ. ಸಾಹಿತ್ಯದ ಮೂಲಕ ಅವ್ರನ್ನ ಉಳಿಸ್ಬೇಕು ಅಂತ ಹೇಳಿ ತಿಂತಿ ಮೌನೇಶ್ವರ ಆಯ್ದ 101 ವಚನಗಳನ್ನ ಪುಸ್ತಕ ರೂಪದಲ್ಲಿ ತಿಂತಿನಿ ಮೌನೇಶ್ವರ ವಚನ ಪುಷ್ಪಾಂಜಲಿ ಅಂತ ಹೇಳಿ ವಚನಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದೀನಿ. ಅವತ್ತೇ ಮಾಡ್ಬೇಕಾಯ್ತು, ಪುಸ್ತಕ ಬಂದಿರಲಿಲ್ಲ. ಹಾಗಾಗಿ ನಮ್ಮ ತಂದೆಯ ಒಂದು ನೆನಪಿ. ನಿಮ್ಮನ್ನು ಕುಗ್ಗಿಸುವಂತ ಪ್ರಯತ್ನಗಳು, ಹೌದಾ? ನಿಮ್ಗೆ ಪೊಲಿಟಿಕಲ್ ಸಪೋರ್ಟ್ ಇಲ್ಲ, ಹೌದಾ? ನಿಮ್ಗೆ ಏನೋ ಸ್ಟ್ರಾಂಗ್ ಏನೋ ಕಮ್ಯುನಿಟಿ ಬೆಂಬಲ ಇಲ್ಲ ನಿಮಗೆ.
ಆನಂತರ ನೀವು ಏನು ದೊಡ್ಡ ಆಗರ್ಭ ಶ್ರೀಮಂತರಲ್ಲ, ಹಾಗೆ ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಕುಗ್ಗಿಸ್ತಾ ಇದ್ರು. ಬಟ್ ನನಗೆ ಏನೋ ನಾನು ಭಗವಂತನ ನೆನೆಸ್ಕೊಳ್ತಾ ಇದ್ದೆ, ಭಗವಾನ್ ವಿಶ್ವಕರ್ಮ. ಯಾಕಂದ್ರೆ ವಿಶ್ವಕರ್ಮರಿಂದ ಆಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಅಶೋಕ್ ಮಾನಪ್ಪ ಬಡಿಗೇರ್ ಪತ್ತಾರ್ ಹಾಗೂ ಸಿದ್ದಪ್ಪ ಕಾಶಪ್ಪ ಪತ್ತಾರ್ ಅವರು ಕೂಡ ಸನ್ಮಾನ ಸಮಾರಂಭ ಒಂದಿಷ್ಟು ಪದಗಳನ್ನ ಬಳಸಿದರು. ಕಾರ್ಯಕ್ರಮ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳ್ಬೇಕಾ, ಸಮಾಜದ ಕಾರ್ಯಕ್ರಮ ಅಂತ ಹೇಳ್ಬೇಕಾ, ಯಾವ್ದಂತ ಹೇಳಿದ್ರು ಎಲ್ಲದಕ್ಕೂ ಸರಿ ಅಂತ ಹೇಳ್ಬೇಕು. ಅಂತ ಒಂದು ಅಪರೂಪದ ಕಾರ್ಯಕ್ರಮ ಇದಾಗಿದೆ. ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸ್ವಾಗತ ಭಾಷಣ ಮಾಡಿದರು. ಸಾಮಾನ್ಯವಾಗಿ ನಮ್ಮ ಸಭೆಗಳಲ್ಲಿ ಸ್ವಾಗತ ಭಾಷಣ ಅಂದ್ರೆ ಯಾರು ಕೇಳಿಸ್ಕೊಳ್ಳೋದೇ ಇಲ್ಲ. ಇಲ್ಲಿ ಆ ಸ್ವಾಗತ ಭಾಷಣಕ್ಕೂ ಅಷ್ಟು ಮಹತ್ವ ಇತ್ತು. ಕಾರಣ ಇಲ್ಲಿ ಎಲ್ಲರಿಗೂ ಮನಸ್ಸಿನಲ್ಲಿ ಬೇಕಾದಂಥವರಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಎಲ್ಲರಿಗೂ ಬೇಕಾಗಿದೆ. ಅಂತಹ ಒಂದು ಅಪರೂಪದ ಕಾರ್ಯಕ್ರಮ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ನಮಗೆಲ್ಲ ಒಂದು ಆದರ್ಶವಾಗಿ ಮಾಡಿ ಇಟ್ಟಿದ್ದಾರೆ. ಈಗ ಇದು ಎಲ್ಲರಿಗೂ ಅನುಕರಣೀಯ. ಇಡೀ ಸಮಾಜ ಕಣ್ ತೆರೆದು ನೋಡ್ಬೇಕು. ಅವ್ರು ಹೇಳಿದ್ರಲ್ಲ, ಮೌನೇಶ್ವರರು ನಮಗೆ ಶಾಪ ಕೊಟ್ಟಿದ್ರಂತ. ಹೌದು, ಅವ್ರು ಹೇಳ್ದಂಗೆ ನಮ್ಮ ತಂದೆ ತಾಯಿಗಳು ಕೂಡ ನಮಗೂ ಹಾಗೆ ಹೇಳ್ತಾರೆ. ಅಂದ್ರೆ ನಮಗೆ ಬೇಗ ಎಚ್ಚರ ಆಗ್ಲಂತ ಆ ಭಾವನೆ ಅಂತ ಹೇಳ್ತಾರೆ. ಅದೇ ಮಾತು ಮೌನೇಶ್ವರ್ ಹೇಳಿದ್ದಾರೆ. ಆ ಎಚ್ಚರಿಕೆ ಆಗುವ ಸಮಯ ಇವತ್ತು ಬಂದಿದೆ ಅಂತ ನಾನು ಭಾವಿಸಿದ್ದೇನೆ. ಈಗರವರು ನನಗೆ ಅವರ ಮಾವನವರ ಸಮಾನವಾಗಿ ನನಗೆ ಕಂಡಿದ್ದಾರೆ. ಆರಾಯ ಪಂಚಾಳವರು ನನ್ನನ್ನು ಬೆಳೆಸಿದವರು. ನಾನು ಬೆಂಗಳೂರಿಗೆ ಬಂದಾಗ ನನಗೂ ಯಾರ ಪರಿಚಯವೂ ಇರಲಿಲ್ಲ. ನನ್ನನ್ನು ಗುರುತಿಸಿ ನಮ್ಮ ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಕಟ್ಟಡಕ್ಕೆ ಅವರೇ ಮೂಲ ಕಾರಣ. ಅವರ ಜೊತೆನೆ ನಾವು ಬೆಳೆದೆವು. ಈ ಮಟ್ಟಕ್ಕೆ ನಾವು ಬಂದೀವಿ ಅಂದ್ರೆ ಅವರ ಆಶೀರ್ವಾದ ನನ್ನ ಮೇಲಿದೆ. ನಾವು ವೀರೇಶ್ ಬಡಿಗೇರ್ ಅವರ ಬಗ್ಗೆ ಕೇಳಿದ್ದೆವು, ಅವರ ಊರ ಬಗ್ಗೆನೂ ಕೇಳಿದ್ದೆವು, ಅವರ ಬಾಲ್ಯದ ಜೀವನಗಳನ್ನು ನಾವು ನೋಡಿದ್ದೆವು. ನಾವು ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರು ಅವಾಗ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅವರು ಹುಡುಕ್ತಾ ಇದ್ರು ಒಳ್ಳೆ ಕೆಲಸಗಾರರು, ಒಳ್ಳೆ ಹಂಪಿ ಒಂದು ಯೂನಿವರ್ಸಿಟಿ ಕಟ್ಟಬೇಕಾದ್ರೆ ಬರೀ ಬಿಲ್ಡಿಂಗು ಇಕ್ವಿಪ್ಮೆಂಟ್ ಇಂದ ಬಿಲ್ಡಿಂಗ್ ಆಗೋದು, ಅಲ್ಲಿ ಮಾನವ ಸಂಪನ್ಮೂಲ ಬೇಕಾಗ್ತದೆ. ಅವ್ರು ಹೇಳಿದ್ರು, ನಮ್ಮ ಸಮಾಜದ ಯಾರೇ ವ್ಯಕ್ತಿ ಇರಲಿ ಅವ್ರಿಗೆ ಯಾವ ವಿದ್ಯಾಭ್ಯಾಸವೂ ಬೇಡ, ಯಾವ ಪಾಂಡಿತ್ಯವೂ ಇದ್ದಿದ್ರು ಪರವಾಗಿಲ್ಲ, ನಮ್ಮ ಕೌಶಲ್ಯದ ಬಗ್ಗೆ ವಿದ್ವತ್ತು ಇದ್ರೆ ಸಾಕು, ನನ್ನನ್ನ ಕರ್ಕೊಂಡು ಬನ್ನಿ ನನ್ನ ಹತ್ರ, ಅವರಿಗೆ ನಾನು ಪದವಿ ಕೊಟ್ಟು ಅವರನ್ನ ಪ್ರಾಧ್ಯಾಪಕರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಯಾರೂ ಬರಲಿಲ್ಲ. ಅಂತ ಸಂದರ್ಭದಲ್ಲಿ ಡಾಕ್ಟರ್ ವೀರೇಶ್ ಬಡಿಗೇರ್ ಅಂತ ಒಬ್ಬ ನಮ್ಮ ಇದರಲ್ಲಿ PhD ಮಾಡಿದಂಥ ಆ ಕ್ಷೇತ್ರದಲ್ಲಿ ಒಂದು ಹೊಸ ಹೆಸರು ಮಾಡಿದಂಥ ಹೆಸರು ನಮ್ಮ ಆರಾಯ ಪಂಚಾಳು ನಮ್ಮ ಗಮನಕ್ಕೆ ಬಂದಾಗ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅಂತ ಹೇಳಿದ್ರು. ಅವ್ರು ಅದೇ ಹೇಳಿದ್ರು, ನನಗೆ ಇಂಥವ್ರು ಬೇಕು, ಯುವಕರು ಬೇಕು, ಬೆಳೆಸುವಂತ ಈ ಸಂಸ್ಥೆ ಬೆಳೆಸುವಂತ ಬೇಕಂತ ಹೇಳಿದಾಗ ಅವರನ್ನು ನಾವು ಇದು ಮಾಡಿದ್ರು. ಮುಂದೆ ಅವರಿಗೆ ಒಂದು ದಾರಿ ಸಿಕ್ತು. ಆ ಸಂಸ್ಥೆಯಿಂದ ಅವರಿಗೆ ಗೌರವ ಬರಲ್ಲ, ಆ ಸಂಸ್ಥೆಗೂ ಗೌರವ ತೆಗೆದು ಕೊಟ್ಟದ್ದು ಡಾಕ್ಟರ್ ವೀರೇಶ್ ಬಡಿಗೇರ್ ನಾನು ಹೇಳ್ತೇನೆ. ಆ ಡಾಕ್ಟರ್ ವೀರೇಶ್ ಬಡಿಗೇರ್ ನಾನು ಈಗ ವರ್ಣನೆ ಮಾಡ್ತಾ ಇಲ್ಲ, ಇರೋದನ್ನು ಹೇಳಬೇಕಾಗುತ್ತೆ. ಸತ್ಯ ಹೇಳಿಲ್ಲ ಅಂದ್ರೆ ಅದು ಕೂಡ ನಮ್ದು ಒಂದು ಇದಾಗುತ್ತೆ. ಅವರು ಎಂತ ಹೂವಾಗಿ ಬೆಳೆದಿದ್ದಾರೆ ಅಂದ್ರೆ, ಸರ್ವಜ್ಞನ ವಚನ ಇದೆ, ಎಲ್ಲರಡಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಅಂತ ಸರ್ವಜ್ಞ ವಚನ. ಆ ವಚನಕ್ಕೆ ಸಾಕ್ಷಿಯಾಗಿ ಅವರು ಇಂದು ಬೆಳೆಯುತ್ತಾ ಇದ್ದಾರೆ, ಈ ಸಮಾಜಕ್ಕೆ ಮಾರ್ಗದರ್ಶಕರಾಗ್ತಾ ಇದ್ದಾರೆ. ಇಂತಹ ಒಂದು ಹಳ್ಳಿಯಲ್ಲಿ ನಾವು, ಯಾಕಂದ್ರೆ ಸಿಟಿಗಳಲ್ಲಿ ಕಾರ್ಯಕ್ರಮ ಮಾಡಿದ್ದು ನೋಡಿದ್ವಿ, ಸಾವಿರಾರು ಜನರು ಲಕ್ಷಾನುಗಟ್ಟಲೆ ಸೇರ್ತಾರೆ. ಅಲ್ಲಿ ಬಹಳ ಸುಲಭ, ನೀವು ಒಂದು ಆಹ್ವಾನ ಪತ್ರ ಕೊಟ್ಟರು ಊಟ ಎಲ್ಲ ವ್ಯವಸ್ಥೆ ಮಾಡಿದೆ ಅಂದ್ರೆ ಎಲ್ಲರೂ ಬರ್ತಾರೆ. ಬಟ್ ಈ ಹಳ್ಳಿಯಲ್ಲಿ ಇರೋದು 4 ಮಂದಿ, ಅದು ಈ ಊರಲ್ಲಿ ಅಟ್ಲೀಸ್ಟ್ ಸುಮಾರು 14-15 ಕುಟುಂಬಗಳಿಗೆ ಅಂದ್ರೆ ಅದೇ ಒಂದು ನನಗೆ ದೊಡ್ಡ, ಇದು ಸಣ್ಣ ಊರೇ ಇದೆ, ದೊಡ್ಡ ಒಂದು ತಾಲೂಕು ಮಟ್ಟದ ಇದು ಅಲ್ಲ ಏನಲ್ಲ. ಬಟ್ 14 ಮನೆಗಳನ್ನು ಅದು ಎಲ್ಲ ಬಂಧು ಬಾಂಧವರೇ. ಇದು ನಮ್ಮಲ್ಲಿ ಇನ್ನೂ ಕಷ್ಟ, ಯಾಕಂದ್ರೆ ಇನ್ನು 10 ಮಂದಿ ನಾವು ಹೊರಗಡೆ ಒಂದು ಸೇರಿಸ್ಬೋದು, ನಮ್ಮವರು 4 ಅದು ಬಂದಿದೆ, ಅದೇ ತರ ಹೇಳ್ಕೊಳ್ತಿದ್ದೀವಿ ನೀವು. ಬಟ್ ಇವತ್ತು ಆ ಇದಕ್ಕೆ ಪರಿಹಾರ ಸಿಕ್ಕಿದೆ ಅಂತ ನಾನು ಹೇಳ್ತಿದ್ದೇನೆ. ಯಾಕಂದ್ರೆ ಎಲ್ಲರೂ ನಮಗೇನೆ ಬೈಯೋದು, ವಿಶ್ವಕರ್ಮ ಒಂದಾಗಲ್ಲ ಅಂತ ಅದು ಕೇಳಿ ನಮಗೂ ಕೂಡ ಒಂದು ರೋಷ ಹೋಗ್ತದೆ. ಹಾಗಾಗಿಲ್ಲ, ಇಂದು ಸಮಾಜ ಜಾಗೃತ ಆಗಿದಂತೆ ಇವತ್ತಿನ ಈ ಕಾರ್ಯಕ್ರಮದಿಂದ ನನಗೆ ಅನಿಸಿದೆ. ಸೊ ಇದೇ ಈ ಕಾರ್ಯಕ್ರಮನೇ ನಮ್ಮ ಸಮಾಜಕ್ಕೆ ಒಂದು ಮಾರ್ಗಸೂಚಕದ ಮುನ್ಸೂಚನೆ ಇದೆ. ಇದು ಒಂದು ಒಳ್ಳೆಯ ಇವತ್ತು ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಕ್ ಬಯಸ್ತೇನೆ. ನಾನು ಹೇಳಿ
ಇಂದಿನ ಈ ಕಾರ್ಯಕ್ರಮ ಮುಂದೆ ನಮ್ಮ ಸಮಾಜಕ್ಕೆ ಒಂದು ದಿಕ್ಸೂಚಿಯಾಗಲಿ. ಇದೇ ಒಂದು ಸಂಘಟನೆ ಹೇಳ್ಬೋದು ಬಿಕಾಸ್ ಆಫ್ ಡಾಕ್ಟರ್ ವೀರೇಶ್ ಸರ್ ಇಂದ. ಯಾಕೆ ಅಂದ್ರೆ ಇಂಥ ಒಂದು ಕುಗ್ರಾಮದಿಂದ ಬಂದು ನಮ್ಮಂತ ಎಲ್ಲೋ ಇರೋರ್ನ ಕರೆದು ಅವ್ರ ಒಂದು ಕೂಗಿಗೆ ನಾವಿಲ್ಲೆಲ್ಲ ಓಡ್ ಬರ್ತಾ ಇದೀವಿ, ಮತ್ತೆ ಇಷ್ಟೂ ಜನ ಬರ್ತಾ ಇದಾರೆ ಅಂದ್ರೆ ಅವ್ರು ಇಲ್ಲಿ ಹುಟ್ಟಿರೋದೇ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಅವ್ರ ಒಂದು ಮಾತಿಗೆ ಅಷ್ಟು ಗೌರವ ನಮ್ಮ ಸಮಾಜದಲ್ಲಿದೆ ಅಂದ್ರೆ ಅವ್ರ ಅಂತ ಜ್ಞಾನಿಗಳು ಮತ್ತು ಅಂತ ಮೇಧಾವಿಗಳು, ಅಂತ ಮಾರ್ಗದರ್ಶಕರು ನಮಗ್ ಸಿಗಲ್ಲ ಅಂತ ಅನ್ಕೊಳ್ತೀನಿ. ನನಗೆ ಸ್ಪೆಷಲಿ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಯಾಕಂದ್ರೆ ಇಂತ ಒಂದು ಗ್ರಾಮದಲ್ಲಿ ಅವರು ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಎಲ್ಲರನ್ನೂ ಸೇರಿಸಿ ಮಾಡ್ತಿದಾರಲ್ಲ, ಅವರಿಗೆ ಆನ್ ಬಿಹಾಫ್ ಆಫ್ ನಿಮ್ಮ ವಿಲೇಜ್ ಇಂದ ಹಾಗೂ ನಮ್ಮೆಲ್ಲಾ ಸಮಾಜದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್ ನಿಮಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಅರುಂಡು ಬಿಟ್ರೆ ಸಾಕು, ಸಂಘದ ಲೋನ್ ಕಟ್ಬಿಟ್ರೆ ಸಾಕು, ಆಯ್ತಾ, ಮುಗಿತಲ್ಲಿಗೆ. ದಯವಿಟ್ಟು ಅದಲ್ಲ, ಅದನ್ನು ಹೊರತುಪಡಿಸಿ ದಯವಿಟ್ಟು ಜಗತ್ತಲ್ಲಿ ಏನಾಗ್ತದೆ ಮಾತೆತ್ರೆ ಅಂತಿರ್ತ ನಮ್ ಸಮಾಜ ಹಣಬರನೇ ಇಷ್ಟು ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಉದ್ಧಾರ ಹೆಂಗ ಆಗ್ತದ್ರಿ? ಮಾತೆತ್ತಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಎಲ್ಲ ಕಡೆ ಒಗ್ಗಟ್ಟಿದೆ. ಆ ಪದನ ಬಳಸೋದ್ ಫಸ್ಟ್ ಬಿಟ್ಬಿಡಿ. ಯಾಕ್ರಿ ಒಗ್ಗಟ್ಟಿಲ್ಲ? ನೋಡ್ರಿ, ಇದು ಒಗ್ಗಟ್ಟಲ್ಲೇನ್ರಿ? ಇದೆಲ್ಲ ಒಗ್ಗಟ್ಟಲ್ವಾ? ಸರ್ ಹೇಳಿದ್ರಲ್ಲ, ಹಬ್ಬ ಹರಿದಿನಗಳು ಮಾಡ್ತೀವಿ, ಗಡತ್ತ ಹೋಳಿಗೆ ಊಟ ಮಾಡ್ತೀವಿ ಅಂದ್ರೆ ಅದು ಒಗ್ಗಟ್ಟಲ್ವಾ? ಹಾಗಾದ್ರೆ ದಯವಿಟ್ಟು ಪದನ ಬಳಸೋದು, ಪದದಲ್ಲಿ ಪದ ನಮ್ಮ ಬಾಯಿಂದ. ಯಾಕಂದ್ರೆ ನಾಲ್ಗೆಲ್ಲಿ ಸರಸ್ವತಿ ಇರ್ತಾಳೆ, ದೈವ ಇರುತ್ತಂತೆ. ನಾಲ್ಗೆಲ್ಲಿ ದಯವಿಟ್ಟು ಒಗ್ಗಟ್ಟಿಲ್ಲ, ಇಲ್ಲ 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 ಅಂತಂದು ಅಷ್ಟು ದೇವತೆಗಳಿಂದ ಇಲ್ಲಾನಾಗೆ ಮಾಡ್ಕೊಂಡ್ಬಿಟ್ಟಿದ್ವಿ. ಖಂಡಿತ ಇದೆ ರೀ, ದಯವಿಟ್ಟು ಯಾವತ್ತೂ ಆ ಪದ ಬಳಸಬೇಡಿ. ಎಲ್ಲರೂ ಕೂಡ ಅಪ್ಡೇಟ್ ಆಗಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಮಹಿಳಾ ಮಣಿಗಳು, ಸ್ಪೆಷಲಿ ನಮ್ಮ ಹಿರಿಕರು ಕೂಡ ದಯವಿಟ್ಟು ಬದಲಾಗಬೇಕು. ನೀವು ಬದಲಾಗಬೇಡಿ, ನಿಮ್ಮೊಳಗಿರೋ ಒಂದು ಜ್ಞಾನವನ್ನ ಸ್ವಲ್ಪ ಮಾಡಿಫೈ ಮಾಡಿ. ಎಲ್ಲರೂ ಒಳ್ಳೆಯವರೇ, ಎಲ್ಲರಲ್ಲೂ ಅಲ್ಟಿಮೇಟ್ ಟ್ಯಾಲೆಂಟ್ ಇದೆ, ಸ್ವಲ್ಪ ಮಾಡಿಫೈ ಮಾಡಿ ಸಾಕು. ಅಷ್ಟೊಂದು ಕಟ್ ಮಾಡ್ತೀರಾ? 600 ರೂಪಾಯಿಗೆ 6 ಗಿಡ ಬರುತ್ತೆ, 6 ಗಿಡ ನೆಡ್ರಿ, ವಂಶ ಪಾರಂಪರ್ಯವಾಗಿ ಅದು ಬೆಳ್ಕೊಂಡು ಹೋಗುತ್ತೆ, ಉಸಿರು ಕೊಡುತ್ತೆ. ದಯಮಾಡಿ ನಿಮ್ಮ ಜೀವಮಾನದಲ್ಲಿ ಅಟ್ಲೀಸ್ಟ್ 10 ಗಿಡಗಳನ್ನಾದ್ರೂ ನೆಡ್ರಿ. ನೆಡ್ತೀರಾ? ಸಂಕಲ್ಪ ಮಾಡ್ತೀರಾ? ಮಾಡ್ಲೇಬೇಕು. ನೋಡ್ರಿ, ಅಜ್ಜಿ ಕೈ ಎತ್ತಿದಾರೆ, ನೀವ್ ಹೇಳ್ತಾ ಇಲ್ಲ. ಮಾಡ್ಲೇಬೇಕು. ಜೊತೆಗೆ ನಮ್ಮ ಸಿರಿಧಾನ್ಯಗಳನ್ನ ಗೌರವ ಕೊಡಿ. ಈಗಿನ ಊಟದ ಪದ್ಧತಿ ಆಗ್ಲೇ ಹೇಳಿದೆ, ರಾಗಿ ತಿಂದವನು ನಿರೋಗಿಯಂತಿರುವನು, ಜೋಳವನ್ನು ತಿಂದವನು ತೋಳದಂತಿರುವನು, ನವಣೆಯನ್ನು ತಿಂದವನು ಹವಣಾಗಿರುವನು, ಅಕ್ಕಿಯನ್ನು ತಿಂದವನು ಹಕ್ಕಿಯಂತಿರುವನು ಅಂತ. ಎಲ್ಲ ರೈಸು, ಎಲ್ಲ ರೈಸು, ಬುಲೆಟ್ ರೈಸ್ ಎಲ್ಲ ಹೋಗ್ತೀರಾ? ಬೇಡ, ಅದು ಸಿರಿಧಾನ್ಯಗಳನ್ನ ಊಟ ನಡೆದರೆ ಆ ನಾಡಿಗೆ ಕೇಡೇ ಇಲ್ಲ ಅಂತ ಹೇಳಿ ಹೆಚ್ಚಿನ ಸಮಯ ತಗೊಳ್ಳೋದಲ್ಲ, ಸಮಯವನ್ನು ಗಮನದಲ್ಲಿಟ್ಟುಕೊಂಡು ನಾನು ಮೈಕ್ ಸಿಕ್ತಂದು ನಾನೇನು 2-3 ತಾಸು ಅಡ್ಡೆ ಬೆಗಿಬೇಕು, ಆದ್ರೆ ಮಾಡಬಾರದು. ಸಮಯದ ಪ್ರಜ್ಞೆ ಇಟ್ಟುಕೊಂಡು ಸರ್ವರಿಗೂ, ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೂ, ತಾಯಂದಿರಿಗೂ, ಸೋದರಿಗೂ ಮತ್ತು ನನ್ನ ಸ್ನೇಹಿತರಾದ ಅನೇಕ ಸ್ನೇಹಿತರಿಗೂ ಮತ್ತು ನಮ್ಮ ಮಾತೃ ಸಂಸ್ಥೆಯ ಕ್ಷೇತ್ರದ ಅಧ್ಯಕ್ಷರಾದ PB ಬಡಿಗೇರಿಯವರಿಗೂ ಮಾಡಿದ್ರಾಗ 2ನೇದ್ದು ಇದು ಕನ್ನಡ ಸಾಹಿತ್ಯ ಪರಿಷತ್ತು ಕಲಾಭವನ ಮಾಡಿದ್ರು. 3ನೇದ್ದು ಮತ್ತೆಲ್ಲ ವಿಶ್ವಕರ್ಮ ಸಮಾಜ ಸಂಘ ಅಂತ ಮಾಡಿ ಶಿವನಹಳ್ಳಿ ಒಳಗೆ ಒಂದು ದೇವಸ್ಥಾನ ನಿರ್ಮಾಣ ಆಗುವುದರಲ್ಲಿ ಕೂಡ ನಾವು ಭಾಗಿಗಳದರಲ್ಲಿ. ಹೀಗೆ ಒಂದು ನಮ್ಗೊಂದು ಅವರು ಹುಚ್ಚರಿಸಿದ್ದಂತ ಸಂಘಟನೆ ಹುಚ್ಚರಿಸಿದ ನಾರಾಯಣ ಪಂಚಾಳ ಅವರು. ಅವಾಗಿಂದ ನಾನು ಯಾವಾಗಲೂ ಮೊದಲಿಗೆ 1975ರಲ್ಲಿ ನಾನು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್. ಪ್ರಥಮ ವಿಶ್ವಕರ್ಮ ಪೂಜಾ ಮಹೋತ್ಸವ ಯಾಕೆ ರಾಜ್ಯ ಮಟ್ಟದ ಅಂತ ಹೇಳ್ತಕ್ಕಂಥ ವಿಚಾರ ಬಂತು ಅಂದ್ರೆ, ವಿಶ್ವಕರ್ಮ ಮಹೋತ್ಸವ ರಾಜ್ಯ ಮಟ್ಟದಲ್ಲಿ ಅಂತ ಹೇಳ್ತಕ್ಕಂಥ ವಿಶೇಷವಾದ ವಿಚಾರವನ್ನು ನಾವು ವಾಟ್ಸಪ್ಗಳಲ್ಲಿ ಹಾಗೂ ಪತ್ರಿಕಾಗಳಲ್ಲಿ ತುಂಬಾ ನೋಡಿದ್ದೇವೆ. ಇಷ್ಟು ಸಮಯದಲ್ಲಿ, ಇಷ್ಟು ವರ್ಷದಲ್ಲಿ ಪ್ರಥಮ ವಿಶ್ವಕರ್ಮ ಪೂಜಾ ಮಹೋತ್ಸವ ಪ್ರಪ್ರಥಮವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನ ಪುಸ್ತಕ ರೂಪದಲ್ಲಿ ಬರೆಯುವುದಕ್ಕಾಗ್ಲಿ ಹಾಗೂ ಯಾವುದೇ ರೀತಿಯ ಡಾಕ್ಯುಮೆಂಟರಿ ರೂಪದಲ್ಲಿ ಆಗುವಂತ ಕಾರ್ಯಕ್ರಮದಲ್ಲಿ ವಿಚಾರ ಸಂವಾದ ವಿಮರ್ಶೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಥಮವಾಗಿ ಆಯೋಜನೆ ಆಗಿದೆ ಅಂತಂದ್ರೆ ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೆನ್ನೂರಿನಲ್ಲಿ ಅಂತ ಹೇಳ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಕ್ಕಂಥದ್ದನ್ನು ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ. ಅದರ ಸಂಪೂರ್ಣವಾದ ಒಂದು ಗೌರವ ಆಧಾರಗಳು ನಮ್ಮ ಶ್ರೀಯುತ ವೀರೇಶ್ ಬಡಿಗೇರ್ ಅವರಿಗೆ ನಿಸ್ವಾರ್ಥ ಮನೋಭಾವನೆಯಿಂದ ಮಾಡಿದ್ದಕ್ಕೆ ಅದು ಸಿಗ್ತಾ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೇನೆ ನಾವು ವಿಶ್ವಕರ್ಮರಾಗಿ ಏನ್ ಮಾಡ್ಬೇಕಂತ ಎಲ್ಲರನ್ನೂ ಅವಲೋಕನ ಮಾಡ್ತೀವಿ. ಈಗ ನಾವು ಡಾಕ್ಟರ್ ವೀರೇಶ್ ಅಂತ ಸರ್ ಬಡಿಗೇರ್ ಅವ್ರನ್ನ ನಾವು ಬೆಳೆಸ್ಬೇಕು. ಇದಾಗತಕ್ಕಂಥದ್ದು ನಮ್ಮ ವೈದಿಕ ಪರಂಪರೆಯನ್ನು ನಾವು ಬೆಳೆಸ್ಕೊಂತ ಹೋಗ್ಬೇಕಾದ್ರೂ ಕೂಡ ಹಿಂದಿಕ್ನವ್ರು ಹಂಗ ಮಾಡ್ತಿದ್ರು, ಅದಕ್ಕಂತ ಹಿಂದಿಕ್ನವ್ರಿಗೆ ಬೆಲೆ ಇತ್ತು. ಈ ಇತ್ತೀಚಿನ ದಿನಗಳಲ್ಲಿ ಆ ವೈದಿಕ ಪರಂಪರೆಯನ್ನು ನಾವು ಬಿಟ್ಟಿದ್ರಿಂದ ಅದಕ್ಕೆ ನಮ್ಮ ಸಮಾಜಕ್ಕೆ ಒಂದ್ ಸ್ವಲ್ಪ
ಅಗೌರವ ಐತೆ ವಿನಃ ಗೌರವ ಕೊಡ್ತಾರೆ. ಎದಕ್ಕೆ ಕೊಡ್ತಾರೆ ಅಂದ್ರೆ ವೃತ್ತಿಪರವಾಗಿ ಗೌರವ ಕೊಡ್ತಾರೆ ವಿನಃ ಉಳಿಕೆದಕ್ಕೆ ನಮ್ಮನ್ನು ಗೌರವ ಕೊಡೋದಿಲ್ಲ. ಅದಕ್ಕೆ ನಾವು ವೈದಿಕ ಪರಂಪರೆಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಇಂಥ ವಿಶ್ವಕರ್ಮ ಪೂಜೆ ಮಹೋತ್ಸವವನ್ನು ಇದೇ ರೀತಿಯನ್ನು ಹೆಚ್ಚೆಚ್ಚಾಗಿ ಒಳ್ಳೆ ವೈಭವದಿಂದ ಮಾಡಿಕೊಂಡು ಸಮಾಜವನ್ನು ಬೆಳೆಸಿ ಉಳಿಸಿ ಇನ್ನು ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ಒಂದು ಒಳ್ಳೆಯ ಪರಂಪರೆಯನ್ನು ಕೊಟ್ಟು ಆ ಸಮಾಜ ಬೆಳೆಸ್ಬೇಕಂತ ತಿಳ್ಕೊಂಡು ನನ್ನ ಹೇಳಿ ನನ್ನ ಅರಿವೇ ಗುರು. ಇವಾಗ ನೋಡ್ರಿ, ನಾನು SSLC ಕಲ್ತೀನಿ, ಯಾರು ನಂಬಲ್ಲ, ಆದ್ರೂ ದೇಶ ಎಲ್ಲ ಸುತ್ತಿ ಬಂದೆ. ನಾನು ಯಾಕೆ ಸುತ್ತಿ ಬಂದೆ ಅಂತಂದ್ರೆ ನನ್ನಲ್ಲಿರ್ತಕ್ಕಂಥ ಜ್ಞಾನ, ಆ ಜ್ಞಾನ ಯಾಕೆ ಈ ಬರೀ SSLC ಕಲ್ತವ್ರು ಮಾತ್ರ ವೇದಿಕೆ ಮೇಲೆ ಹತ್ತಬಾರದು ಅಂತೇನಿಲ್ಲ, ಜ್ಞಾನ ಹಚ್ಚುತ್ತ. ಈ ಮೇಡಮ್ ಅವ್ರು ಹೇಳ್ದಂಗ ಪುಸ್ತಕದಲ್ಲಿ ಮಾತಾಡ್ತಕ್ಕಂತ ತಲೆ ಇದ್ದವರು ಪುಸ್ತಕದಿಂದ ಮಾತಾಡ್ರಿ. ನಮ್ಮ ವಿಶ್ವಕರ್ಮದವ್ರಿಗೆ ಹಾಗಂತ ಓದೋದು ಬೇಡ ಅಂತ ಹೇಳಿಲ್ಲ. ಪುಸ್ತಕದಿಂದ ಯಾರ ಜ್ಞಾನ ಮಕ್ಕಳಿದಾರ, IAS, ತಹಶೀಲ್ದಾರ್, DC, VC ಎಲ್ಲರೂ ಆಗ್ರಿ, ಯಾರಿಗೆ ತಲೆಗೆ ಈ ಜ್ಞಾನ ಪುಸ್ತಕ ಯಾರಿಗೆ ಹತ್ತುದಿಲ್ವೋ ಅಂತವ್ರು ನಮ್ಮ ಕುಲಕಸಬನ್ನ ಹಿಡ್ರಿ. ನಮ್ಮ ಕುಲಕಸಬು ಕಾಳಮ್ಮ ಯಾವತ್ತೂ ನಮ್ಮನ್ನ ಕೈ ಬಿಡುದಿಲ್ಲ. ಹಸಿವಾಗಿಲ್ಲ, ಜ್ಞಾನದ ಹಸಿವು ಖಂಡಿತ ಇದೆ ಎಂದು ನಾವು ಭಾವಿಸುತ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಜ್ಞಾನದ ಹಸಿವುದಲ್ಲಿ ತಲ್ಲೀನರಾಗಿದ್ದು ಜೋರಾದ ಚಪ್ಪತಕ್ಕಂಥ ಜ್ಞಾನೇಶ್ವರಮನ್ನ ಬಡಿ ಶ್ರೀ ವಿಶ್ವಕರ್ಮ ಮಹಾ ಜಗದ್ಗುರು ಶ್ರೀ ಮೌನೇಶ್ವರ ಗೌರವವನ್ನ ಇವರು ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಗೌರವ ಅವರು ಕೂಡ ಬಡಿಗೆ ಸ್ವೀಕರಿಸಿದಂತಹ ಸಹೋದರಿಯರಿಗೂ ಮತ್ತು ಸನ್ಮಾನ ನೆರವೇರಿಸಿಕೊಟ್ಟಿರತಕ್ಕಂತಹ ನಮ್ಮ ಸ್ವೀಕರಿಸಿದಂತಹ ಗಣ್ಯರಿಗೆ ಮತ್ತು ಸನ್ಮಾನದ ಹಿರಿಯರಿಂದ ಗೌರವ ಸಮರ್ಪಣೆ. ಮೌನ ಗುರುವಿನ ಆಶೀರ್ವಾದದಿಂದ ಗುರು ಶ್ರೀ ಮಳೆ ರಾಜೇಂದ್ರನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸಂಕಲ್ಪವನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಯಮ ನೇಮ ಆಸನ ಮುಂದೆ ಹೇಳ್ತಾರ. ಮೊದಲ ನಾವು 5 ಮಂದಿ ಮನು ಮಯ ತ್ವಷ್ಟಿ ಶಿಲ್ಪಿ ದೈವಜ್ಞ ಅಂತ ಇವೇನು 5 ಬಳ್ಳಿಗಳು ಅವಲ್ಲ ಎಲ್ಲ ಕೂತೂರು ನೋಡ್ರಿ. ಒಂದಾದ್ರೆ ಯಾರೇ ಮುರಿಬಹುದು, ಒಂದು ಕಡ್ಡಿರ್ಲಿ ಮುರಿಬಹುದು. ಇವು 5 ಒಮ್ಮೆ ಕಲ್ತಾಗ ಒಂದು ಮುಷ್ಟಿದ ಯಾರು ಮುರಿಲಿಕ್ಕೆ ಆಗಲ್ಲ. ಮೊದಲು ನಾವು ಹಿಂಗೆ ಗಟ್ಟಿ ಆಗ್ಬೇಕು ಈ ಸಂಘಟನೆ ಮಾಡ್ಬೇಕಾದ್ರೆ. ಅದಕ್ಕೆ ನಮ್ಮ ವೀರೇಶ್ವರ್ ಹೇಳ್ತಾರೆ,
ಇರಬೇಕಾದ್ರೆ ನಿಮ್ಮ ಮನಸ್ಸು ಒಂದಿರ್ಬೇಕತ್ತ. ಅವ ಮನಸ್ಸುಗಳು ಹಂಗೆ ಕಲ್ತಾವ. ಯಾಕಂದ್ರೆ ಪಿ ವಿ ಬಡಿಗೇರ್ ಸರ್ ಕಾಣಲಾಗ್ಯಾರ. ಈ ವಿಶ್ವಕರ್ಮ ಪೂಜಾ ಮಹೋತ್ಸವ ಏನದಲ್ಲ ಅದ್ಭುತವಾಗಿ ಪ್ರತಿ ವರ್ಷ ಮಾಡ್ಕೋತ ಹೋಲಿ. ಪಿ ವಿ ಬಡಿಗೇರ್ ಸರ್ ಹೇಳ್ಯಾರ ನಮ್ಮಿಂದ ಏನು ಸಹಕಾರ ಸಹಾಯ ಬೇಕತ್ತ ಅವರು ಕೊಡ್ತಾರ. ಸಾಕಷ್ಟು ಮಂದಿ ಕೊಡ್ತಾರೆ. ವೀರೇಶ್ ಕೇಳಿದ್ರೆ ಯಾರು ಏನೂ ಇಲ್ಲ ಅನ್ನೋದಿಲ್ಲ. ಯಾಕಂದ್ರೆ ಅವ್ರ ಬಳಿ ಏನೋ ಒಂದು ವಿಶೇಷವಾದ ಗುಣ ಅದ. ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೇಳಮು, ನೀವು ಕೇಳ್ರಿ. ಸಮಾಜಕ್ಕೂ ಒಳ್ಳೇದತ್ತದ, ನಮಗೂ ಒಳ್ಳೇದತ್ತ. ಓಂ ನಮೋ ವಿಶ್ವಕರ್ಮಣಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಜಗದೀಶ್ವರಿ. ಸರ್ವೇ ಸಜ್ಜನ ಸುಖಿನೋ ಭವಂತು.